ಆತ್ಮೀಯ ಬಂಧುಗಳೇ, ಹೇಗಿದ್ದೀರಿ ಎಲ್ಲರೂ? ಸ್ನೇಹಿತರೆ, ನೀವೆಲ್ಲರೂ ಕೂಡ ನೋಡ್ತಾ ಇರ್ಬೋದು, ಅಲ್ಲು ಅರ್ಜುನ್ ಅದ ನಟ ಅಂತ ನೀವು ಕೇಳಿರ್ಬೋದು, ತೆಲುಗು ಸ್ಟಾರ್ ನಟ. ಬಟ್ ಇವ್ರ ಹೆಸರು ಮೂಲತಃ ಬಂದು ಅಲ್ಲು ಅರ್ಜುನ್ ಅಂತ. ಈಗ ಫ್ಯಾನ್ ಇಂಡಿಯಾ ಸ್ಟಾರ್ ಕೂಡ ಆಗಲು ಕೂಡ ಹೊರಟಿದ್ದಾರೆ. ಬಟ್ ಇವರ ಬಾಲ್ಯದ ಜೀವನ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಬಟ್ ಏನಂತಂದರೆ, ಬಾಲ್ಯ ಜೀವನ ಫೋಟೋಗಳು ನೋಡಿ, ಹೇಗೆಲ್ಲ ಇದ್ದರು ಅವರು ಹಿಂದೆ, ಹೇಗೆಲ್ಲ ಬೆಳ್ಕೊಂಡು ಬಂದರು. ತೆಲುಗು ಮಾತ್ರ ಅಲ್ಲದೆ ಬಾಲಿವುಡ್ನಿಂದಲೂ ಅವರಿಗೆ ಒಳ್ಳೊಳ್ಳೆ ಅವಕಾಶಗಳು ಕೂಡ ಬರ್ತಾ ಇದೆ ಅಂತ ಕೂಡ ಒಂದು ಸದ್ದು ಕೇಳಿಬಂತು. ಹಲವಾರು ಜಾಹೀರಾತುಗಳಲ್ಲಿ ಸಹ ನಡೆಸ್ತಾ ಇದ್ದಾರೆ. ಇದೇ ಕಾರಣಕ್ಕೆ ಇದೀಗ ಅಲ್ಲು ಅರ್ಜುನ್ ಅವರು ಮುಂಬೈಯಲ್ಲಿ ಐಷಾರಾಮಿ ಮನೆಯೊಂದನ್ನು ಬಾಡಿಗೆಗೆ ಪಡ್ಕೊಂಡಿದ್ದಾರೆ ಅಂತ ಒಂದು ವಿಷಯ ಕೂಡ ಕೇಳಿಬಂತು. ಬಟ್ ಇನ್ನೊಂದಷ್ಟು ಸಹ ಮಾಹಿತಿಗಳನ್ನು ತಿಳ್ಕೊಳ್ಳೋಣ ಅವ್ರ ಬಗ್ಗೆ. ಅದಕ್ಕೂ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸದಾ ನಿಮ್ಮ ಅವಕಾಶ ಹೀಗೆ ಇರಲಿ. ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ. ನಿಮಗೇನಿಸುತ್ತೆ ಕೂಡ ಕಾಮೆಂಟ್ ಮಾಡಿ. ನೋಡಿ, ಏನಂತಂದರೆ ಅಲ್ಲು ಅರ್ಜುನ್ ಅವರು ಇದೀಗ ಮುಂಬೈಯಲ್ಲಿ ಐಷಾರಾಮಿ ಮನೆಯೊಂದನ್ನು ಬಾಡಿಗೆ ಪಡ್ಕೊಂಡಿದ್ದಾರೆ. ಬಟ್ ಬಾಡಿಗೆ ಪಡ್ಕೊಂಡು ಅದನ್ನು ನೆಕ್ಸ್ಟು ಇನ್ನೂ ಎಷ್ಟೆಷ್ಟು ಒಂಟು ಡಬಲ್ ದುಡ್ಡು ಥರ ಬೇರೆ ವಿಷಯ ಹೋಗುತ್ತೆ. ಬಟ್ ಅವ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ನೋಡಿ, ಪುಷ್ಪ ಮತ್ತು ಪುಷ್ಪ 2 ಸಿನಿಮಾದ ಬಳಿಕ ಅಲ್ಲು ಅರ್ಜುನ್ ಈಗ ಒಂದು ಭಾರತದ ಅತಿ ಹೆಚ್ಚು ಸಂಭಾವನೆಯಲ್ಲಿ ಪಡೆಯುವ ನಟರಲ್ಲಿ ಅವರು ಕೂಡ ಒಬ್ಬರಾಗ್ತಾರೆ. ನೋಡಿ, ಪ್ರತಿ ಸಿನಿಮಾಗೆ 100 ಕೋಟಿ ಸಂಭಾವನೆ ಕೂಡ ಪಡ್ಕೊಡ್ತಾರೆ. ಬಟ್ ಸಿನಿಮಾ ಚಿತ್ರರಂಗದ ಸ್ಟಾರ್ ಆಗಿ ನಟ ಆಗಿದ್ದ ಅಲ್ಲು ಅರ್ಜುನ್ ಈಗ ಫ್ಯಾನ್ ಇಂಡಿಯಾ ಸ್ಟಾರ್ ಆಗ್ತಾ ಇದ್ದಾರೆ ಅಂತ ಕೂಡ ಒಂದು ಸುದ್ದಿ ಕೇಳಿಬರ್ತಾ ಇದೆ. ಫ್ಯಾನ್ ಇಂಡಿಯಾ ಸ್ಟಾರ್ ಆಗಿಬಿಟ್ಟಿದ್ದಾರೆ, ಸುದ್ದಿ ಕೇಳಿಬರ್ತಾ ಇದೆ ಅಂತೇನಿಲ್ಲ, ಫ್ಯಾನ್ ಇಂಡಿಯಾ ಆಗಿಬಿಟ್ಟಿದ್ದಾರೆ. ತೆಲುಗು ಮಾತ್ರ ಅಲ್ಲದೆ ಬಾಲಿವುಡ್ನಿಂದಲೂ ಅವರಿಗೆ ಅವಕಾಶಗಳು ಬರ್ತಾ ಇದೆ. ಹಲವಾರು ಜಾಹೀರಾತುಗಳಲ್ಲಿ ಸಹ ನಟನೆಯನ್ನು ಮಾಡ್ತಾ ಇದ್ದಾರೆ, ಅಂದರೆ ಜಾಹೀರಾತುಗಳಲ್ಲಿ ನಡೆಸ್ತಾ ಇದ್ದಾರೆ. ಇದೇ ಕಾರಣಕ್ಕೆ ಇದೀಗ ಅಲ್ಲು ಅರ್ಜುನ್ ಅವರು ಮುಂಬೈಯಲ್ಲಿ ಐಷಾರಾಮಿ ಮನೆಯೊಂದನ್ನು ಬಾಡಿಗೆಯನ್ನು ಪಡ್ಕೋತಾ ಇದ್ದಾರೆ. ನೋಡಿ, ಅಲ್ಲು ಅರ್ಜುನ್ ಮುಂಬೈನ ಪ್ರತಿಷ್ಠಿತ ಏರಿಯಾದಲ್ಲಿ ಸಿ ಫೇಸ್ ಅಪಾರ್ಟ್ಮೆಂಟಲ್ಲಿ ಫ್ಲ್ಯಾಟ್ ಒಂದನ್ನು ಬಾಡಿಗೆಗೆ ಪಡ್ಕೊಂಡಿದ್ದಾರೆ. ಈ ಹೈ ಎಂಡ್ ಅಪಾರ್ಟ್ಮೆಂಟ್ಗಾಗಿ ಪ್ರತಿ ತಿಂಗಳು ಬರೋಬ್ಬರಿ 16 ಲಕ್ಷ ರೂಪಾಯಿ ಬಾಡಿಗೆಗೆ ಪಾವತಿಸಲಿದ್ದಾರೆ ಅಂತ ಕೂಡ ಕೇಳಿ ಬರ್ತಾ ಇದೆ. ಕಳೆದ ಕೆಲವು ಸಮಯದಿಂದ ಅಲ್ಲು ಅರ್ಜುನ್ ಬಾಲಿವುಡ್ನ ದೊಡ್ಡ ನಿರ್ಮಾಣ ಸಂಸ್ಥೆಗಳು ಮತ್ತು ನಿರ್ದೇಶಕರ ಜೊತೆ ಮಾತುಕತೆ ನಡೆಸ್ತಾ ಇದ್ರು. ಹಿಂದಿ ಚಿತ್ರರಂಗದ ಕೆಲಸಗಳಿಗಾಗಿ ಪದೇ ಮುಂಬೈಗೆ ಪ್ರಯಾಣಿಸಬೇಕಾಗಿರೋದ್ರಿಂದ ಹೋಟೆಲ್ನಲ್ಲಿ ಉಳಿಯುವ ಬದಲು ಸ್ವಂತದೊಂದು ನೆಲೆ ಇರಲಿ, ನಮ್ಮದೇ ಒಂದು ಸ್ವಂತ ಮನೆ ಇರಲಿ ಅಂತ ಕೂಡ ಆ ಕಾರಣಕ್ಕೆ ನಿರ್ಧಾರ ಕೈಗೊಂಡಿದ್ರಂತೆ. ಈಗ ನೋಡಿ, ಪದೇ ಸಿನಿಮಾ ಅವಕಾಶಗಳು ಮುಂಬೈಲಂತೆಲ್ಲ ಎಲ್ಲ ಫಾರಿನ್ಗೂ ಕೂಡ ಹೋಗಬೇಕಾಗುತ್ತೆ, ಎಲ್ಲರೂ ಕೂಡ ಉಳ್ಕೋಬೇಕಾಗುತ್ತೆ. ಆ ಒಂದು ಕಾರಣದಿಂದ ಅಲ್ಲಿ ಉಳ್ಕೊಳ್ಳೋಕ್ಕೆ ಇಷ್ಟು ದುಡ್ಡು ಖರ್ಚಾಗುತ್ತೆ. ಹೋಟೆಲ್ ಬಾಡಿಗೆಗೆ ಅಂತ ನಾವೇನು ಕರಿತೀವಿ, ಅದಕ್ಕೆಲ್ಲ ಇಷ್ಟೊಂದು ಖರ್ಚಾಗುತ್ತೆ. ಆದ್ದರಿಂದ ಈ ಥರ ನಿರ್ಧಾರ ತಗೊಂಡ್ರು ಅಂತ ಕೂಡ ಒಂದು ಸುದ್ದಿ ಕೇಳಿಬಂತು. ನೋಡಿ, ಅಲ್ಲು ಅರ್ಜುನ್ ಅವರು ಹೊಸ ಉದ್ಯಮವನ್ನು ಸಹ ಪ್ರಾರಂಭ ಮಾಡಲಿದ್ದು, ಇದರಿಂದಾಗಿ ಮುಂಬೈಗೆ ಬಂದು ಹೋಗೋದ್ರಿಂದ ತುಂಬ ಹೆಚ್ಚಾಗ್ತಾ ಇದೆ. ಇದೇ ಕಾರಣಕ್ಕೆ ಈ ಐಷಾರಾಮಿ ಅಪಾರ್ಟ್ಮೆಂಟನ್ನು ಅವರು ಬಾಡಿಗೆಗೆ ಪಡ್ಕೊಂಡಿದ್ದಾರೆ. ಅಲ್ಲು ಅರ್ಜುನ್ ಅವರು ಮನೆ ಬಾಡಿಗೆಗೆ ಪಡೆಯುವ ಸುದ್ದಿ ಹೊರಬರುತ್ತಿದ್ದಂತೆ ಅಲ್ಲು ಅರ್ಜುನ್ ಹೈದರಾಬಾದ್ ಬಿಟ್ಟು ಮುಂಬೈಗೆ ಶಿಫ್ಟ್ ಆಗ್ತಾ ಇದ್ದಾರೆ ಎಂಬ ಸುದ್ದಿ ಹರಿದಾಡ್ತಾ ಇದೆ. ಆದರೆ ಅಲ್ಲು ಅರ್ಜುನ್ ಅವರ ಅವರ ತಂದೆ ಅಲ್ಲು ಅರವಿಂದ್ ಅದನ್ನು ಸಂಪೂರ್ಣವಾಗಿ ಅಲ್ಲೆಗಳ್ತಾ ಇದ್ದಾರಂತೆ. ಅಲ್ಲು ಅರ್ಜುನ್ ಮತ್ತು ಕುಟುಂಬ ಮುಂಬೈನಲ್ಲೇ ಒಂದು ನೆಲೆಸಲಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಬಟ್ ಏನಂತಂದರೆ, ಅಲ್ಲು ಅರ್ಜುನ್ ಅವರು ಪ್ರಸ್ತುತ ಈಗ ಆಟ್ಲಿ ನಿರ್ದೇಶಿಸುತ್ತಿರುವ ರಾಕಾ ಅನ್ನೋ ಒಂದು ಸಿನಿಮಾದಲ್ಲಿ ನಡೆಸ್ತಾ ಇದ್ದಾರೆ. ಆ ಸಿನಿಮಾದ ಬಳಿಕ ಮಲಯಾಳಂ ಸ್ಟಾರ್ ನಟ ಬಾಸಿಲ್ ಜೋಸೆಫ್ ನಿರ್ದೇಶನದ ಸೂಪರ್ ಹೀರೋ ಸಿನಿಮಾದಲ್ಲಿ ನಡೆಸ್ತಾ ಇದ್ದಾರೆ. ಅದಾದ ಬಳಿಕ ಲೋಕೇಶ್ ಕನಗರಾಜ್ ಅಂತ ಅವರ ನಿರ್ದೇಶನದಲ್ಲಿ ಸಿನಿಮಾದಲ್ಲಿ ನಡೆಸ್ತಾ ಇದ್ದಾರೆ ಅಂತ ಕೂಡ ಕೆಲವೊಂದಷ್ಟು ಮಾಹಿತಿಗಳು ಬರ್ತಾ ಇದೆ. ಇವುಗಳ ಬಳಿಕ ಸಂದೀಪ್ ರೆಡ್ಡಿ ವಂಗ ನಿರ್ದೇಶಿಸಲಿರುವ ಆಕ್ಷನ್ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ. ಅದರ ಬಳಿಕ ಪ್ರಶಾಂತ್ ನೀಲ್ ಸಹ ಅಲ್ಲು ಅರ್ಜುನ್ಗಾಗಿ ಸಿನಿಮಾ ನಿರ್ದೇಶನ ಮಾಡ್ತಾ ಇದ್ದಾರೆ ಅಂತ ಕೂಡ ಒಂದು ಸುದ್ದಿ ಕೇಳಿ ಬರ್ತಾ ಇದೆ ಅಂತ ಕೂಡ ಒಂದು ಹೇಳ್ಬೋದು. ಬಟ್ ಏನಂತಂದರೆ, ಅಲ್ಲು ಅರ್ಜುನ್ ಅವರ ಬಯೋಡೇಟಾ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ನೋಡಿ, ಸಾಮಾನ್ಯ ಮನುಷ್ಯನಾಗಿದ್ದ ಅಲ್ಲು ಅರ್ಜುನ್ ಇವತ್ತು ಇಷ್ಟೊಂದು ಕೋಟಿ ಬಡಿಯನಾಗಿದ್ದು ಹೇಗೆ? ಇಷ್ಟೊಂದು ಕೋಟಿ ಸಂಭಾವನೆ ಸಿನಿಮಾದಲ್ಲಂತೂ ಪಡ್ಕೋತಾರೆ, ಇಲ್ಲ ಅಂತಲ್ಲ. ಬಟ್ ಅಷ್ಟೇ ಕಷ್ಟದ ಹಾದಿಯನ್ನು ತುಳಿದು ಬಂದಿದ್ದಾರೆ. ಸುಮ್ಮನೆ ಹೇಳೋಕ್ಕಾಗಲ್ಲ. ಕಷ್ಟದ ಹಾದಿ ಅಂತಂದರೆ ಸುಮ್ಮನೆ ಎಲ್ಲ ಅದು. ನೋಡಿ, ಒಂದು ಜೀವನ ಅಂತಂದರೆ ಎಲ್ಲರಿಗೂ ಕಷ್ಟ ಸುಖ ಇದ್ದಿದ್ದೆ. ಕಷ್ಟಪಟ್ಟು ಮೇಲೆ ಬಂದವರು ಇವತ್ತು ಎಷ್ಟು ಸುಖವಾಗಿದ್ದಾರೆ, ಎಷ್ಟೆಷ್ಟು ಕೋಟಿ ಒಡೆಯರಾಗಿದ್ದಾರೆ. ಆ ಕೋಟಿಯಲ್ಲಿ ಏನೇನೆಲ್ಲ ಸಮಬಾಳುಗಳಿವೆ, ಎಷ್ಟೆಷ್ಟೆಲ್ಲ ಕಷ್ಟ ಅನುಭವಿಸಿ ಕೋಟಿ ದುಡಿದಿದ್ದಾರೆ ಅನ್ನೋದು ತುಂಬ ಮುಖ್ಯವಾಗುತ್ತೆ. ನೋಡಿ, ಸಿನಿಮಾದಲ್ಲಿ ನಾವು ಕೋಟಿ ಸಂಭಾವನೆಯನ್ನು ಪಡ್ಕೋತಾರೆ ಅಂತಾರಲ್ಲ, ಅದು ನಿಜ ಇರ್ಬೋದು, ಇಲ್ಲ ಅಂತಲ್ಲ. ಯಾಕೆ ಅಂತಂದರೆ ಅವರಷ್ಟೇ ಅಭಿಮಾನಿಗಳನ್ನು ಸಂಪಾದಿಸಿರ್ತಾರೆ, ಅಷ್ಟೇ ಕಷ್ಟಪಟ್ಟಿರ್ತಾರೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೋಟಿ ಅಭಿಮಾನಿಗಳ ಆಶೀರ್ವಾದ ಇರುತ್ತೆ ಅವರಿಗೆ. ಜೊತೆಗೆ ದುಡ್ಡಿನ ಅವಶ್ಯಕತೆ ಅಂತೂ ತುಂಬ ಇದ್ದೇ ಇರುತ್ತೆ. ನೋಡಿ, ಕೋಟಿ ಸಂಭಾವನೆಯನ್ನು ಒಂದು ಸಿನಿಮಾ ಬಗ್ಗೆ 80 ರಿಂದ 100 ಕೋಟಿ ಸಂಭಾವನೆಯನ್ನು ತಗೋತಾರೆ ಅಂತಂದರೆ ಆ ಸಿನಿಮಾದ ಅವಶ್ಯಕತೆ ಅವರಿಗೆ ತುಂಬ ಇರುತ್ತೆ. ಅಂದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈಗ ಬಾಲಿವುಡ್ ಹಾಲಿವುಡ್ ಅಂತ ನಾವೇನು ಕರಿತೀವಿ, ಆ ಸಿನಿಮಾದ ಒಂದು ಟಾಲಿವುಡ್ ಅಂತ ನಾವೇನು ಕರಿತೀವಿ, ತೆಲುಗು ಸಿನಿಮಾ ಇದೆಲ್ಲ, ಆ ಸಿನಿಮಾ ಇಂಡಸ್ಟ್ರಿಗೆ ಅವರ ಒಂದು ಅವಶ್ಯಕತೆ ಅಷ್ಟು ಇರುತ್ತೆ. ಆ ಥರ ಅವರು ಒಂದು ನಂಬರ್ 1 ಹಿಂದಿಕ್ಕಿ ಹೋಗ್ತಾ ಇರ್ತಾರೆ. ಬೇರೆ ಶಾರುಖ್ ಖಾನ್, ಸಲ್ಮಾನ್ ಖಾನ್ ಇವರು ಅಂತ ನಾವೇನು ಕರಿತೀವಿ, ಬಾಲಿವುಡ್ನಂಥ ಹೀರೋಗಳನ್ನೆಲ್ಲ ಹಿಂದಿಕ್ಕಿ ಮುಂದೆ ಹೋಗ್ತಾ ಇರ್ತಾರೆ. ಆ ಕಾಂಪಿಟೇಷನ್ ಅನ್ನೋ ಯುಗದಲ್ಲಿ ಒಬ್ಬ ಹೀರೋ ನಟರಾಗಿ ಅತಿ ಹೆಚ್ಚು ಸಂಭಾವನೆ ಪಡೆಯುವಂಥ ನಟರಾಗಿ ಬರ್ತಕ್ಕಂಥದ್ದೇ ಹೆಚ್ಚು. ನೀವೆಲ್ಲ ಅನ್ಕೋಬೋದು, ನಮ್ಮ ಒಂದು ಕನ್ನಡದಲ್ಲೂ ಕೂಡ ಸಿನಿಮಾ ರಿಲೀಸ್ ಆಗಿತ್ತು, ಪುಷ್ಪ 2 ಅಂತ. ಅದರಲ್ಲೂ ಕೂಡ ಅವರ ಒಂದು ಗೆಟಪ್ಪನ್ನು ನೀವು ನೋಡಿರ್ಬೋದು. ಪುಷ್ಪ ಸಿನಿಮಾದಲ್ಲಿ ಅವ್ರದ್ದೊಂದು ಲೇಡೀಸ್ ಗೆಟಪ್ ಆಗಿರ್ಬೋದು, ಒಂದು ದೇವರು ಮೈ ಮೇಲೆ ನಿಂಬೆಹಣ್ಣಾಕಿ ಹಾಕೊಂಡು ದೇವರ ಒಂದು ಗೆಟಪ್ಪನ್ನು ನೀವು ನೋಡ್ತಾ ಇರ್ಬೋದು. ಅದು ಕೂಡ
ಕಾಂತಾರ ಸಿನಿಮಾ ಹಿಟ್ಟಾಗಿದ್ದಕ್ಕೆ ಅವರು ಈಗ ಈ ರೀತಿ ನಮ್ಮ ಅಂದರೆ ದೇವ್ರ ವೇಷ ಹಾಕಿ ಅವರು ಕೂಡ ಒಂದು ನಟನೆಯನ್ನು ಮಾಡಿದ್ದು. ಅದು ಕಾಂತಾರ ಸಿನಿಮಾ ನಮ್ಮ ಕನ್ನಡದಲ್ಲಿ ಇಷ್ಟೊಂದು ಹಿಟ್ಟಾಗಿದ್ದಕ್ಕೆ ಅವರು ಕೂಡ ಅದೇ ರೀತಿ ಮಾಡಿದ್ದು ಅಂತ ಕೂಡ ಒಂದು ಕೇಳುವಂಥ ಸುದ್ದಿ. ಬಟ್ ಆದರೂ ಕೂಡ ಅಲ್ಲು ಅರ್ಜುನ್ ಅವರ ಒಂದು ಪರಿಸ್ಥಿತಿ ಇವತ್ತು ಹಿಂದೆ ಹೇಗಿತ್ತು ಈಗ ನೋಡಿ ಹೇಗೆ ಆಗಿದೆ ಅಂತ. ಆದರೆ ಕೆಲವೊಂದಷ್ಟು ಜನ ಏನೇನೋ ಅನ್ಕೋಬೋದು, ಅಲ್ಲು ಅರ್ಜುನ್ ಅವರು ಈ ರೀತಿ ಕಷ್ಟದ ಹಾದಿಯನ್ನು ತುಳಿದು ಬಂದು ಈ ರೀತಿ ಆದರೂ ಹೇಗೆಲ್ಲ ಒಂದು ಬಾಡಿ ಬಿಲ್ಡರ್ನ ಮೇಂಟೈನ್ ಮಾಡ್ತಾಯಿದ್ರೆ, ಅವರ ಒಂದು ಫೇಸನ್ನು ಲುಕ್ಕನ್ನು ಮೇಂಟೈನ್ ಮಾಡ್ತಾಯಿದ್ದಾರೆ ಅಂತ ಕೇಳ್ಬೋದು. ಬಟ್ ಏನಂತಂದರೆ ಅವರು ಅಷ್ಟೇ ಕಷ್ಟದಾರಿಯನ್ನು ತುಳಿದು ಬಂದಂಥವರು. ಇವತ್ತು ಸಾವಿರಾರು ಕೋಟಿ ಒಡೆಯರಾಗ್ತಾರೆ ಅಂತಂದರೆ ಅದಕ್ಕೆ ಕಾರಣ ಅವರ ಒಂದು ಫ್ಯಾಮಿಲಿ, ಅವರು ಕಟ್ಪಟ್ಟಿರ್ತಕ್ಕಂಥ ಕಷ್ಟ ಆಗಿರ್ಬೋದು, ಅವರ ಗುರುಗಳ ಆಶೀರ್ವಾದ ಆಗಿರ್ಬೋದು, ಇದೆಲ್ಲ ಕಾರಣ ಆಗ್ತಾ ಹೋಗುತ್ತೆ. ನೋಡಿ ಬಾಲಿವುಡ್ ಹಾಲಿವುಡ್ಗಳಲ್ಲಿ ನಾವೆಲ್ಲ ನೋಡ್ತಾ ಇರ್ಬೋದು, ಸಲ್ಮಾನ್ ಖಾನ್ ಶಾರುಖ್ ಖಾನ್ ಸಿನಿಮಾ ತುಂಬ ನಂಬರ್ 1 ಆಗ್ತಾಯಿತ್ತು ಆ ಟೈಮಲ್ಲಿ. ನಂತರ ಧುರಂಧರ್ 2 ಅನ್ನೋ ಒಂದು ಸಿನಿಮಾ ಬರ್ತಾ ಇದೆ, ರಣಜಿತ್ ಸಿಂಗ್ ಅಂತ ನೀವು ಕೇಳಿರ್ಬೋದು, ಅವ್ರದ್ದು ಕೂಡ ಸಿನಿಮಾ ಬರ್ತಾ ಇದೆ. ಬಟ್ ಅಂದರೆ ಅವ್ರನ್ನೆಲ್ಲ ಹಿಂದಿಕ್ಕಿ ಮುಂದೆ ಹೋಗ್ತಾ ಇದ್ದಾರೆ ಇವರು ಕೂಡ. ನೋಡಿ ಪುಷ್ಪ ಸಿನಿಮಾದಲ್ಲಿ ಕೂಡ ಒಂದು ಗಂಧದ ಮರ ಸಾಗಾಟ, ಗಂಧದ ಮರ ಒಂದು ಗಂಧದ ಪುಡಿ ಫೋಟೋ ಆಗೋದು, ಗಂಧದ ಬೆಳೆ ಆಗಿರ್ಬೋದು, ಅದನ್ನೆಲ್ಲ ಅವರು ಕೂಡ ಸಿನಿಮಾದಲ್ಲಿ ತುಂಬಾ ವಿವರಿಸಿದ್ದಾರೆ. ಆ ಸಿನಿಮಾವನ್ನು ದಯವಿಟ್ಟು ನೋಡಿ. ಪುಷ್ಪ ಸಿನಿಮಾದಲ್ಲಿ ಪುಷ್ಪ 2 ಸಿನಿಮಾ ತುಂಬಾ ಚೆನ್ನಾಗಿದೆ. ಯಾಕೆಂತಂದರೆ ಅಲ್ಲಿ ಆ ಸೀನ್ ಆಗಿರ್ಬೋದು, ಒಂದು ಅದು ಕಥೆ ಚಿತ್ರಕಥೆ ಎಲ್ಲ ಆಗಿರ್ಬೋದು, ತುಂಬ 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 ಏನಂತಂದರೆ ಹತ್ರ ಆಗುತ್ತೆ ಜನಗಳ ಒಂದು ಮನಸ್ಸನ್ನು ಸೆಳೆಯೋದಕ್ಕೆ ತುಂಬ ಹತ್ರ ಆಗುತ್ತೆ. ಯಾಕೆಂದರೆ ಇಂಥ ಅವಕಾಶಗಳು ಮತ್ತೆ ಇನ್ನೆಲ್ಲೂ ಸಿಗಲ್ಲ. ಸಿನಿಮಾಗಳು ಬೇರೆ ಕೆಲವೊಂದಷ್ಟು ನಟರು ಸಿನಿಮಾ ಮಾಡ್ಬೋದು, ಇಲ್ಲ ಅಂತಲ್ಲ. ಆ ನಟರು ಸಿನಿಮಾ ಮಾಡುವಂಥದ್ದು ಅವ್ರಿಗೆ ಇಷ್ಟ ಆಗುವಂಥ ರೀತಿಯಲ್ಲಿ ಸಿನಿಮಾ ಮಾಡ್ತಾರೆ. ಕೆಲವೊಂದಷ್ಟು ನಟರು ಇನ್ನೂ ಇಷ್ಟ ಆಗದೇ ಇರ್ತಕ್ಕಂಥ ಸಿನಿಮಾವನ್ನು ಮಾಡ್ತಾರೆ. ಬಟ್ ಇದು ಹಾಗೇ. ಯಾಕೆಂತಂದರೆ ಹೋಗ್ತಾ ಸಿನಿಮಾ ಇಂಡಸ್ಟ್ರಿ ಅಂತಕ್ಕಂಥದ್ದು ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ. ಬಟ್ ಈಗಾಗಲೇ ಸೋಷಿಯಲ್ ಮೀಡಿಯಾ ಇಂಡಸ್ಟ್ರಿ ಜೊತೆಗೆ ಸಿನಿಮಾ ಇಂಡಸ್ಟ್ರಿಗೂ ಒಂದು ಪಾದಾರ್ಪಣೆ ಮಾಡಿ ಹೋಗ್ತಾ ಇದೆ. ಬಟ್ ಇವರು ಅಷ್ಟೇ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಒಂದು ಅವಕಾಶಗಳನ್ನ ಗಿಟ್ಟಿಸ್ಕೊಂಡು ಏನೇನೋ ಪಾತ್ರಗಳನ್ನು ಮಾಡಿ ಏನೇನೋ ಮಿಂಚುತ್ತಾ ಬಂದಂಥವ್ರು ಇವತ್ತು ಒಬ್ಬ ದೊಡ್ಡ ಸ್ಟಾರ್ ನಟನಾಗಿ ಬೆಳೀತಾ ಹೋಗ್ತಾ ಇದ್ದಾರೆ. ಮುಂದೆ ಎಲ್ಲಿ ಹೋಗ್ತಾರೋ, ಏನು ಮಾಡ್ತಾರೋ, ಮುಂದೆ ಏನೇನೋ ಕೈಗೊಳ್ತಾರೋ, ಮುಂದೆ ಏನೇನು ಪ್ರಾಜೆಕ್ಟ್ನ ಇಟ್ಕೊಂಡು ಇಡೀ ಇಂಡಿಯಾಗೆ ದೊಡ್ಡ ಫೇಮಸ್ ಆಗ್ತಾರೋ ಅನ್ನೋದು ಕೂಡ ಮುಂದೆ ಹೋಗುತ್ತೆ. ಯಾಕೆಂದರೆ ನೋಡಿ, ಒಬ್ಬ ಫೇಮಸ್ ವ್ಯಕ್ತಿ ಆಗಬೇಕು, ಅಮಿತಾಬ್ ಬಚ್ಚನ್ ಲೆವೆಲ್ ಬೆಳಬೇಕು ಅಂತಂದರೆ ಅಷ್ಟು ಈಸಿ ಅಲ್ಲ. ಹೋಗ್ತಾ ದೊಡ್ಡ ಮಟ್ಟಿಗೆ ಬೆಳೀತಾರೆ, ಇಲ್ಲ ಅಂತಲ್ಲ. ಅದು ಬರ್ತಕ್ಕಂಥ ನಮ್ಮದು ಕಾಲ ಹಾದಿ ಏನಿದೆ, ನಮ್ಮದು ಹಾದಿಯನ್ನು ನಾವು ಮಿಸ್ ಮಾಡ್ಕೊಬಾರ್ದು. ಇವಾಗೆಲ್ಲ ಗೊತ್ತಿರ್ಬೋದು ನಿಮಗೆ, ನಮ್ಮ ಹಾದಿಯನ್ನು ಯಾರು ಕೂಡ ಮಿಸ್ ಮಾಡ್ಕೊಬಾರ್ದು. ಮಿಸ್ ಮಾಡ್ಕೋತೀವಲ್ಲ ಹಾದಿ, ನಾವು ಬರ್ತಕ್ಕಂಥ ಹಾದಿಯನ್ನು ನಾವು ಮರಿಬಾರ್ದು. ಇನ್ನೊಂದಂದರೆ ಮರೆತು ಬಿಟ್ಟರೆ ನಾವು ಯಾವಾಗ ಬಿದ್ದೋಗ್ತೀವೋ ನಮಗೆ ಗೊತ್ತಿಲ್ಲ. ಅಂದರೆ ಯಾವಾಗ ಕೆಳಗಿಳಿತೀವೋ ನಮ್ಮ ಒಂದು ಅಂತಸ್ತಿನಾಗಲಾಗ್ಬೋದು, ಆಸ್ತಿಯಲ್ಲಾಗ್ಬೋದು, ಎಲ್ಲದರಲ್ಲೂ ಕೂಡ ಕೆಳಗಿಳಿದು ಬಿಡ್ತೀವಿ. ಅದೆಲ್ಲ ನಿಮಗೂ ಕೂಡ ಗೊತ್ತಿರ್ತಕ್ಕಂಥ ವಿಷಯನೇ. ಎಲ್ಲದರಲ್ಲೂ ಕೂಡ ನಾವು ಕೆಳಗಿಳಿಯೋದು ಯಾಕೆ ಏನು ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿದೆ. ಯಾಕೆಂದರೆ ಆಸ್ತಿ ಅಂತಸ್ತು ಅಂತ ಬಂದಾಗ ನಾವು ಹೊಡೆದಾಡ್ಕೊಂಡು ಸಾಯೋದು ಬದುಕೋದು ಇವೆಲ್ಲ ಖಂಡಿತ ಇದ್ದಿದ್ದೆ. ಬಟ್ ಆಸ್ತಿ ಅಂತಸ್ತು ಎಷ್ಟು ಮಟ್ಟಿಗೆ ಇರಬೇಕೋ ಅಷ್ಟೇ ಇರಬೇಕಷ್ಟೇ. ನಮ್ಮ ಹತ್ರ ಕೋಟಿ ಐಷಾರಾಮಿ ಜೀವನ ಇದೆ, ಇವತ್ತು ಈ ರೀತಿ ನಾವು ಇದ್ದೀವಿ ಅಂತಕ್ಕಂಥದ್ದು ಅಂದರೆ ಏನೋ ಒಂದು ಬೀಗ್ತಕ್ಕಂಥ ಒಂದು ಭಾವನೆ ಇರಬಾರ್ದು ಯಾರಲ್ಲೂ ಕೂಡ ಅಷ್ಟೇ. ಬಟ್ ಈಗ ಅಲ್ಲು ಅರ್ಜುನ್ ಅವರ ಒಂದು ಸ್ಥಿತಿ ಕೂಡ ಈ ರೀತಿ ಇಲ್ಲ. ಯಾಕೆಂದರೆ ಅವರು ಕೂಡ ತುಂಬ ಬಡತನದಿಂದ ಬಂದಂಥವ್ರು. ಇವಾಗ ದೊಡ್ಡ ಅಪಾರ್ಟ್ಮೆಂಟಲ್ಲಿ ಎಲ್ಲೋ ಒಂದು ದೊಡ್ಡ ಸ್ಟಾರ್ ಹೋಟೆಲ್ಗಳೆಲ್ಲ ಬಿಟ್ಟು ಸ್ವಂತ ಮನೆಯೇ ಖರೀದಿ ಮಾಡ್ತಾ ಇದ್ದಾರೆ ಅಂತ ಕೂಡ ಒಂದು ಕೇಳಿಬಂತು. ಅದಕ್ಕೋಸ್ಕರ ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ನೋಡಿ, ನಿಮಗೇನಿಸುತ್ತೆ ಕೂಡ ಕಾಮೆಂಟ್ ಮಾಡಿ. ಯಾಕೆಂದರೆ ಮುಂದಿನ ಎಪಿಸೋಡಲ್ಲಿ ಇನ್ನೂ ಹಲವಾರು ನಟರ ಕೋಟಿ ಸಂಭಾವನೆಯನ್ನು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.